ಬಸವರಾಜ್ ಸರ್ ಹತ್ರ ಒಂದು ರಿಯಾಕ್ಷನ್. ಒಂದು ನಿಮಿಷ ಕೃಷ್ಣ ಸರ್. ಬಸವರಾಜ್ ಸರ್, ಅಹಿಂದ ನಾಯಕರಾದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರ್ದು ಅನ್ನೋ ಕೂಗು ಎಷ್ಟು ಪ್ರಬಲವಾಗ್ತಿದೆಯೋ ಅದಕ್ಕೆ ಪ್ಯಾರಲಲ್ ಆಗಿ ಇದೀಗ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದಿಂದ ಕೂಡ ಬೆಂಬಲ DK ಶಿವಕುಮಾರ್ ಅವರ ಪರವಾಗಿ ಪ್ರಾರಂಭ ಆಗ್ತಿದೆ. ಈಗಷ್ಟೇ ನಾವು ನಿರ್ಮಲಾನಂದ ಶ್ರೀಗಳ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ಸಮುದಾಯದವ್ರು ಕೇಳ್ತಿದ್ದಾರೆ ಯಾವಾಗ CM ಮಾಡ್ತೀರಿ ಅಂತ ಹೇಳಿ ಅಂತ. ಅಲ್ಲಿಗೆ ಇದು ಕೇವಲ ಕುರ್ಚಿ ಕಾಳಗ ಅಲ್ಲ, ಸಮುದಾಯಗಳ ನಡುವಿನ ಕಾಳಗನೂ ಆಗ್ಬಿಡುತ್ತಾ ಅಂತ ಒಂದು ಹಂತಕ್ಕೆ. ನಮಗೆ ಕೇಳ್ತೀರಾ ಮೇಡಮ್? ಬಸವರಾಜ್ ಸರ್ ನಿಮ್ಗೇನೆ. ಇದು ಯಾವತ್ತೂ ಸಮುದಾಯದ ನಡುವಿನ ಕಾಳಗ ಆಗೋದಿಲ್ಲ. ಯಾಕಂದ್ರೆ ನಾನೇ ಮಾತಾಡ್ತಾ ಇದ್ದೇನೆ, ಇದು ಸಮುದಾಯ ನಡುವಿನ ಕಾಳಗ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಸಮುದಾಯ ಅಲ್ಲ, ಅಹಿಂದ ಸಮುದಾಯ ಅಂತಕ್ಕಂಥದ್ದು ನೂರಾರು ಜಾತಿಗಳು ಸೇರ್ಕೊಂಡು ಒಂದು ಸಮುದಾಯ ಇರ್ತಕ್ಕಂಥದ್ದು. ಇದು ಅಹಿಂದ ಜಾತಿಗಳು ಇರ್ತಕ್ಕಂಥದ್ದು ನೂರಾರು ಸಮುದಾಯಗಳನ್ನ ಸೇರ್ಕೊಂಡಿರ್ತಕ್ಕಂಥದ್ದು. ಇವತ್ತ ನಾನು ಹೇಳ್ಬೇಕಂದ್ರೆ 2013ರಿಂದ 2018ರವರೆಗೆ ಏನಾಗಿದೆ ನಿಮ್ಗೆ ಅಂದ್ರೆ ಕಾಂತರಾಜ್ ವರದಿ ಬಂದಿತ್ತು. ಆ ಕಾಂತರಾಜ್ ವರದಿಯಿಂದ ಈ ಸರ್ಕಾರ ಬಂದ ಮೇಲೆ ಕೆಲವರೆಲ್ಲ ವಿರೋಧ ಮಾಡಿ ಅದನ್ನ ಮೂಲೆ ಗುಂಪು ಮಾಡಿ ಇವತ್ತ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರೋಧ ಮಾಡಿದೆ ಸರ್. ಅದನ್ನ ಇವ್ರು ಯಾರು ಅಲ್ಲ, ಗೊತ್ತಿಲ್ಲ. ಇವ್ರು ಯಾರು ಹೇಳಿದಿದ್ರೆ ಬಹುಶಃ ಮುಖ್ಯಮಂತ್ರಿಗಳ ಹಠಕ್ಕೆ ಬಿದ್ದ ಹೈಕಮಾಂಡ್ ಹೇಳ್ಬಿಡ್ತು ಮರು ಸರ್ವೆ ಮಾಡಿ ಅಂತ. ಅಧಿಕಾರಿಗಳು ಹೇಳಿದ್ರು ನಮ್ಮ ಮನೆಗೆ ಬರ್ಲಿಲ್ಲ ಅಂತ. ನಾನು ಐ ಆಮ್ ನಾಟ್ ರಿಲೇಟೆಡ್ ಟು ಕಾಂಗ್ರೆಸ್ ಪಾರ್ಟಿ ಟಿಲ್ ಟುಡೇ. ನಾನು ಹೇಳ್ತಕ್ಕಂಥದ್ದು ನಾನು ಅಹಿಂದ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಇವತ್ತು. ಕೇಳಿ, ಬಸವರಾಜ್ ಸರ್ ಮುಗಿಸ್ಲಿ, ಆಮೇಲೆ ನೀವು ಮಾತನಾಡಿರಂತೆ. ಬಸವರಾಜ್ ಸರ್ ಮುಂದುವರಿಸಿ. ಅಹಿಂದ ವರ್ಗಗಳ ಹಿತಾಸಕ್ತಿ ಇದರಲ್ಲಿತ್ತು, ಕಾಂತರಾಜ್ ವರದಿಯಲ್ಲಿತ್ತು. ಇವತ್ತು ಅಹಿಂದ ವರ್ಗಗಳ ಹಿತಾಸಕ್ತಿ ಮಧುಸೂದನ್ ನಾಯಕರ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕರವರ ಇದರಲ್ಲಿ ಏನಾದ್ರೆ ನಮ್ಮ ಹಿತಾಸಕ್ತಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಯಾವತ್ತು ಏನು ನೀವು ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿದ್ರು, ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ವೇಳೆ ಕಾಂತರಾಜ್ ವರದಿನ ಒಪ್ಪಿಗೆ ಆಗಿದ್ದಾದಲ್ಲಿ ನಾವು ಈ ಮಾತನ್ನ ಹೇಳ್ತಾ ಇರ್ಲಿಲ್ಲ. ಇವತ್ತು ನಮ್ಮ ಹಿತಾಸಕ್ತಿ ಇರ್ತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ಅವರು ಇವತ್ತೇನಾದ್ರೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಸಮೀಕ್ಷೆಯನ್ನು ಮಾಡಿದ್ದಾರೆ. ಅದು ಹೊರಗೆ ಬರಬೇಕು, ಮತ್ತೆ ಅಹಿಂದ ವರ್ಗಗಳಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಮಾತನ್ನು ಎಸ್, ಅದು ನಮ್ಗೆ ಆತಂಕ ಇದೆ. ಇವತ್ತು ನೀವು ಅಧ್ಯಕ್ಷರಾಗಿದ್ದರೆ ಮುಖ್ಯಮಂತ್ರಿಗಳಿಗೆ ಒಂದು ಸಪೋರ್ಟ್. ಹೌದು, ಅಹಿಂದ ವರ್ಗಗಳ ಪೂರ್ತಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಸಿದ್ದರಾಮಯ್ಯರನ್ನ 2023 ಎಲೆಕ್ಷನ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಡಿಸೆಂಬರ್ 6ನೇ ತಾರೀಕು 2022ರಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೆಂಗಳೂರಲ್ಲಿ ಒಂದು ಆಯ್ತು. ಏನಾಯ್ತು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ನಮಗೆ ನ್ಯಾಯವನ್ನು ಸಿಗ್ತದೆ ಅಂತಕ್ಕಂಥದ್ದು ಒಲ್ತಾರೆಯಾಗಿ ದಲಿತ ಸಂಘಟನೆಗಳು ಸೇರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ತಮ್ಗೆ ಗೊತ್ತಿರ್ತಕ್ಕಂಥ ಇತಿಹಾಸ. ನಮಗೆ ಸಾಮಾಜಿಕ ನ್ಯಾಯ ಯಾವುದು ಒಕ್ಕಲಿಗ ಸಮುದಾಯದವರು ಸಪೋರ್ಟ್ ಮಾಡಿ DK ಶಿವಕುಮಾರ್ ಅವರು CM ಮಾಡಿಲ್ಲ. ಒಕ್ಕಲಿಗರ ಸಪೋರ್ಟ್ ಮಾಡಿರ್ಬೋದು, ಬಿಡ್ಬೋದು. ಬಟ್ ನಾವು ನೋಡಿ ಮೇಡಮ್ ಅದೊಂದು ಜಾತಿ ಆಯ್ತು. ಅದು ದಲಿತ ಸಂಘಟನೆ ಆಗ್ಲಿ, ಹಿಂದುಳಿದರಾಗ್ಲಿ, ಅಲ್ಪಸಂಖ್ಯಾತರ, ಇದು ಒಂದು ಜಾತಿ ಡಿನೋಟ್ ಮಾಡ್ತಕ್ಕಂಥದ್ದು ಅಲ್ಲ. ಇವರೆಲ್ಲರ ಹಿತಾಸಕ್ತಿ ಸಂವಿಧಾನಬದ್ಧವಾದಂತ ನ್ಯಾಯ ಸಿಗಬೇಕಾದ್ರೆ ನಾವು ಏನ್ ಮಾಡಿದ್ವಿ ಇವತ್ತಿನ ತಾರೀಖಾದ್ರೆ ನಾವು ಸಪೋರ್ಟ್ ಮಾಡಿದ್ವಿ. ಬಹಳ ಸ್ಪಷ್ಟವಾಯಿತು, ಜಾತಿಯ ಬೆಂಬಲ ಸಿಗಬಹುದು, DK ಶಿವಕುಮಾರ್ ಅವರಿಗೆ ಸಮುದಾಯಗಳ ಬೆಂಬಲ ಸಿಗೋದಿಲ್ಲ. ಜಾತಿ ಕೇವಲ ಒಕ್ಕಲಿಗ ಜಾತಿಯವರು ಬೆಂಬಲವಾಗಿ ನಿಲ್ಲಬಹುದು, ಆದ್ರೆ ಇಡೀ ಸಮುದಾಯಗಳು, ಅದರಲ್ಲೂ ಅಹಿಂದ ಸಮುದಾಯಗಳ ಸಪೋರ್ಟ್ ಸಿಗೋದಿಲ್ಲ ಅಂತ ಕೃಷ್ಣ ಸರ್ ಉತ್ತರ ಕೊಡ್ಲಿ ಇದಕ್ಕೆ. ಮೇಡಮ್, ಕಾಂಗ್ರೆಸ್ ಪಕ್ಷ ಸಮಸ್ತ ಜನರ ಚಿಂತನೆಗಳನ್ನ, ಆಶಯಗಳನ್ನ ಈಡೇರಿಸತಕ್ಕಂತಹ ಕೆಲಸ ಮಾಡ್ತಿದೆ. ಬಿಟ್ರೆ ಸಿದ್ದರಾಮಯ್ಯನವರು ಅಹಿಂದವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಆ ಜನರ ಒಂದು ಬದುಕನ್ನ, ಆ ಜನರ ಒಂದು ನ್ಯಾಯಗಳನ್ನ ಎತ್ತಿ ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ತಪ್ಪೇನಿಲ್ಲ. ಆದ್ರೆ DK ಶಿವಕುಮಾರ್ ಅವರಿಗೆ ಒಕ್ಕಲಿಗ ಸಮಾಜ ಅಷ್ಟೇ ಅಲ್ಲ, ಅನೇಕ ಸಮುದಾಯಗಳು ಮತ್ತು ಅಹಿಂದ ಸಮುದಾಯವು ಕೂಡ ಹೆಚ್ಚಿನ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದಕ್ಕೆ
ಇವತ್ತಿನ ಬೆಳವಣಿಗೆಗಳು ಸಾಕ್ಷಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತಹ 20 ಅಂಶಗಳ ಯೋಜನೆ, ರಾಜೀವ್ ಗಾಂಧಿ ಅವರು ಕೊಟ್ಟಂತಹ 5 ಅಂಶಗಳ ಯೋಜನೆ, ನೆಹರು ಅವರು ಕೊಟ್ಟಂತಹ 10 ಅಂಶಗಳ ಯೋಜನೆ ಈ ದೇಶದಲ್ಲಿ ಯಾರು ಕೊಡ್ಲಿಲ್ಲ. 33 ಕೋಟಿ ಜನಸಂಖ್ಯೆ ಇದ್ದಂತಹ ಸಂದರ್ಭದಲ್ಲಿ ಸ್ವತಂತ್ರ ಬಂದು ಕಾಂಗ್ರೆಸ್ ಪಕ್ಷ 50 ವರ್ಷ ಆಳಿ ಈ ದೇಶವನ್ನು ಗಟ್ಟಿ ಮಾಡಿರೋದು. ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಅದರಲ್ಲಿ ಹಿಂದೂ ಬೇರೆ ಬೇರೆ ಜಾತಿಯವರು ಇದ್ದಾರೆ ಅಂತ ಹೇಳಿ ಸೃಷ್ಟಿ ಆಗೋದು ಬೇಡ. ಕಾಂಗ್ರೆಸ್ ಪಕ್ಷ ಅಹಿಂದವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಮತ್ತಷ್ಟು ಜನರ ಅಭಿವೃದ್ಧಿಯನ್ನು ಉಂಟು ಮಾಡ್ಲಿಕ್ಕೆ ಅಹಿಂದ ಸೃಷ್ಟಿ ಒಪ್ಪಿಡ್ಬೋದೇನೋ, ಎಲ್ಲಾ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಕಾಂಗ್ರೆಸ್ ಇದ್ಬಿಡ್ಲಿ ಅಂತ ಹೇಳಿ. ಕೃಷ್ಣ ಸರ್ ಕೇಳಿಸ್ಕೊಳ್ಳಿ, ಕೃಷ್ಣ ಸರ್ ಕೇಳಿಸ್ಕೊಳ್ಳಿ, ಅಲ್ಲಲ್ಲ ಕೃಷ್ಣ ಸರ್ ಕೇಳಿಸ್ಕೊಳ್ಳಿ, ನಾವೆಲ್ಲರೂ ಒಪ್ಪೋದೇನೋ. ನಿಮ್ ಪಕ್ಕದಲ್ಲೇ ಅಲ್ಲಲ್ಲ, ಈ ಸ್ಕ್ರೀನ್ ನಲ್ಲಿ ನಿಮ್ ಪಕ್ಕದಲ್ಲೇ ಕಾಣ್ತಾ ಇರುವ ಬಸವರಾಜ ಮಾಳ್ಗಿ ಅವರು ಒಪ್ತಾ ಇಲ್ವಲ್ಲ. ಎಲ್ಲಾ ಸಮುದಾಯಗಳ ಹಿತ ಕಾಪಾಡೋದಿಲ್ಲ, ಡಿ.ಕೆ. ಶಿವಕುಮಾರ್ ಅವ್ರು ಸಿಎಂ ಆಗ್ಬಿಟ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲ ನೀವು. ದಯಮಾಡಿ ಒಂದ್ ಮಾತನ್ನು ಮೊದಲೇ ಹೇಳಿದೀನಿ ಮೇಡಮ್, ನಾವು ಒಬ್ಬರಾಗಿ ನಿಮ್ಮ ಸ್ಟುಡಿಯೋದಲ್ಲಿ ಮಾತನಾಡ್ತಿದ್ದೀವಿ, ಆದ್ರೆ ಪಬ್ಲಿಕ್ ವಾಯ್ಸ್ ಅನ್ನೋದು ಬಹುಮುಖ್ಯ. ನನ್ನ ಮತ್ತು ಬಸವರಾಜ್ ಅವರ ಮತದಿಂದ ಕಾಂಗ್ರೆಸ್ ಬರೋದಿಲ್ಲ. ನಾವು ಪಬ್ಲಿಕ್ ವಾಯ್ಸ್ ನ ಇಟ್ಕೊಂಡು ನಮ್ ಮೆದುಳಿಗೆ ಹಾಕೊಂಡು ನಾವು ಮಾತಾಡ್ಬೇಕು. ಸಿದ್ದರಾಮಯ್ಯ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಅಹಿಂದವನ್ನ ಕಟ್ಟೋದ್ರ ಮೂಲಕ ಆ ವರ್ಗದ ಅಭಿವೃದ್ಧಿಗೆ ಕಂಕಣ ತೊಟ್ಟಿ ಕೆಲಸವನ್ನ ಮಾಡಿದ್ರು. ಅದು ಕಾಂಗ್ರೆಸ್ ದೊಡ್ಡ ಕೆಲಸ. ಅಹಿಂದ ಸಾಧನೆ ಅನ್ನೋದನ್ನ ಯೋಚನೆ ಮಾಡ್ಬೇಕಿ ವಿನಃ ಅಹಿಂದ ಸಿದ್ದರಾಮಯ್ಯ ಜೊತೆ ಮಾತ್ರ ಇರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋದು ಮಾತಪ್ಪು. ಅಹಿಂದ ಸೃಷ್ಟಿ ಮಾಡಿರೋದು ಸಿದ್ದರಾಮಯ್ಯನವರ ಒಂದು ದೂರದೃಷ್ಟಿತ್ವ. ಅದು ಆ ವರ್ಗದ ಜನರ ಮುಂದೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷದ ಧ್ಯೇಯವನ್ನ ಈಡೇರಿಸಲಿಕ್ಕೆ ಅಹಿಂದ ಬಂತು ಅಂತ ಹೇಳಿ ಯೋಚನೆ ಮಾಡ್ಬೇಕೇ ವಿನಃ ಅಹಿಂದ ಸಿದ್ದರಾಮಯ್ಯನವ್ರದ್ದು ಅನ್ನೋದನ್ನ ಭಾವಿಸಬಾರದು. ಅಹಿಂದ ಕೂಡ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶಗಳನ್ನ ಪ್ರಣಾಳಿಕೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಇರ್ತಕ್ಕಂತಹ ಒಂದು ಯೋಜನೆ. ಬಸವರಾಜ್ ಸರ್ ಹತ್ರ ಒಂದು ರಿಯಾಕ್ಷನ್. ಒಂದು ನಿಮಿಷ ಕೃಷ್ಣ ಸರ್. ಬಸವರಾಜ್ ಸರ್, ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬಾರ್ದು ಅನ್ನೋ ಕೂಗು ಎಷ್ಟು ಪ್ರಬಲವಾಗ್ತಿದೆಯೋ ಅದಕ್ಕೆ ಪ್ಯಾರಲಲ್ ಆಗಿ ಇದೀಗ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದಿಂದ ಕೂಡ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಪ್ರಾರಂಭ ಆಗ್ತಿದೆ. ಈಗಷ್ಟೇ ನಾವು ನಿರ್ಮಲಾನಂದ ಶ್ರೀಗಳ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ಸಮುದಾಯದವ್ರು ಕೇಳ್ತಿದ್ದಾರೆ ಯಾವಾಗ ಸಿಎಂ ಮಾಡ್ತೀರಿ ಅಂತ ಹೇಳಿ ಅಂತ. ಅಲ್ಲಿಗೆ ಇದು ಕೇವಲ ಕುರ್ಚಿ ಕಾಳಗ ಅಲ್ಲ, ಸಮುದಾಯಗಳ ನಡುವಿನ ಕಾಳಗನೂ ಆಗ್ಬಿಡುತ್ತಾ ಅಂತ ಒಂದು ಹಂತಕ್ಕೆ. ನಮಗೆ ಕೇಳ್ತೀರಾ ಮೇಡಮ್? ಬಸವರಾಜ್ ಸರ್ ನಿಮ್ಗೇನೆ. ಇದು ಯಾವತ್ತೂ ಸಮುದಾಯದ ನಡುವಿನ ಕಾಳಗ ಆಗೋದಿಲ್ಲ. ಯಾಕಂದ್ರೆ ನಾನೇ ಮಾತಾಡ್ತಾ ಇದ್ದೇನೆ, ಇದು ಸಮುದಾಯ ನಡುವಿನ ಕಾಳಗ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಸಮುದಾಯ ಅಲ್ಲ, ಅಹಿಂದ ಸಮುದಾಯ ಅಂತಕ್ಕಂಥದ್ದು ನೂರಾರು ಜಾತಿಗಳು ಸೇರ್ಕೊಂಡು ಒಂದು ಸಮುದಾಯ ಇರ್ತಕ್ಕಂಥದ್ದು. ಇದು ಅಹಿಂದ ಜಾತಿಗಳು ಇರ್ತಕ್ಕಂಥದ್ದು ನೂರಾರು ಸಮುದಾಯಗಳನ್ನ ಸೇರ್ಕೊಂಡಿರ್ತಕ್ಕಂಥದ್ದು. ಇವತ್ತ ನಾನು ಹೇಳ್ಬೇಕಂದ್ರೆ 2013ರಿಂದ 2018ರವರೆಗೆ ಏನಾಗಿದೆ ನಿಮ್ಗೆ ಅಂದ್ರೆ ಕಾಂತರಾಜ್ ವರದಿ ಬಂದಿತ್ತು. ಆ ಕಾಂತರಾಜ್ ವರದಿಯನ್ನ ಈ ಸರ್ಕಾರ ಬಂದ ಮೇಲೆ ಕೆಲವರೆಲ್ಲ ವಿರೋಧ ಮಾಡಿ ಅದನ್ನ ಮೂಲೆ ಗುಂಪು ಮಾಡಿ ಇವತ್ತ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರೋಧ ಮಾಡಿದೆ ಸರ್. ಅದನ್ನ ಇವ್ರು ಯಾರು ಅಲ್ಲ, ಇವ್ರು ಯಾರು ಗೊತ್ತಿಲ್ಲ. ಇವ್ರು ಯಾರೋ ಹೇಳಿದಿದ್ರೆ ಬಹುಶಃ ಮುಖ್ಯಮಂತ್ರಿಗಳ ಹಠಕ್ ಬಿದ್ದಾಗ ಕರೆದಿದ್ರೆ ಹೈಕಮಾಂಡ್ ಹೇಳ್ಬಿಡ್ತು ಮರು ಸರ್ವೆ ಮಾಡಿ ಅಂತ. ಅಧಿಕಾರಿಗಳು ಹೇಳಿದ್ರು ನಮ್ಮ ಮನೆಗೆ ಬರ್ಲಿಲ್ಲ ಅಂತ. ನಾನು ಐ ಆಮ್ ನಾಟ್ ರಿಲೇಟೆಡ್ ಟು ಕಾಂಗ್ರೆಸ್ ಪಾರ್ಟಿ ಟಿಲ್ ಟುಡೇ. ನಾನು ಹೇಳ್ತಕ್ಕಂಥದ್ದು ನಾನು ಅಹಿಂದ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಇವತ್ತು. ಕೇಳಿ, ಬಸವರಾಜ್ ಸರ್ ಮುಗಿಸ್ಲಿ, ಆಮೇಲೆ ನೀವು ಮಾತನಾಡಿರಂತೆ. ಬಸವರಾಜ್ ಸರ್ ಮುಂದುವರಿಸಿ. ಅಹಿಂದ ವರ್ಗಗಳ ಹಿತಾಸಕ್ತಿ ಇದರಲ್ಲಿತ್ತು, ಕಾಂತರಾಜ್ ವರದಿಯಲ್ಲಿತ್ತು. ಇವತ್ತು ಅಹಿಂದ ವರ್ಗಗಳ ಹಿತಾಸಕ್ತಿ ಮಧುಸೂದನ್ ನಾಯಕರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕರವರ ಇದರಲ್ಲಿ ಏನಾದ್ರೆ ನಮ್ಮ ಹಿತಾಸಕ್ತಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಯಾವತ್ತು ಏನು ನೀವು ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿದ್ರು, ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ವೇಳೆ ಕಾಂತರಾಜ್ ವರದಿನ ಒಪ್ಪಿಗೆ ಆಗಿದ್ದಾದಲ್ಲಿ ನಾವು ಈ ಮಾತನ್ನ ಹೇಳ್ತಾ ಇರ್ಲಿಲ್ಲ. ಇವತ್ತು ನಮ್ಮ ಹಿತಾಸಕ್ತಿ ಇರ್ತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ಅವರು ಇವತ್ತೇನಂದ್ರೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಸಮೀಕ್ಷೆ ಮಾಡಿದ್ದಾರೆ. ಅದು ಹೊರಗೆ ಬರಬೇಕು, ಮತ್ತೆ ಅಹಿಂದ ವರ್ಗಗಳಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಮಾತನ್ನು
ಎಸ್, ಅದು ನಮ್ಗೆ ಆತಂಕ ಇದೆ. ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರ್ದು ಅಂತ. ಇವತ್ತು ನೀವು ಅಧ್ಯಕ್ಷರಾಗಿದ್ದರೆ ಮುಖ್ಯಮಂತ್ರಿಗಳಿಗೆ ಒಂದು ಸಪೋರ್ಟ್. ಹೌದು ಹೌದು, ಅಹಿಂದ ವರ್ಗಗಳ ಪೂರ್ತಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಸಿದ್ದರಾಮಯ್ಯರನ್ನ 2023 ಎಲೆಕ್ಷನ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಡಿಸೆಂಬರ್ 6ನೇ ತಾರೀಕು 2022ರಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೆಂಗಳೂರಲ್ಲಿ ಒಂದು ಆಯ್ತು. ಏನಾಯ್ತು ಅಂದ್ರೆ